ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸದಾ ಒಂದಲ್ಲ ಇನ್ನೊಂದು ವಿವಾದಗಳನ್ನು ಮೈಮೇಲೆ ಎಳ್ಕೊಂಡು ಸುದ್ದಿಯಲ್ಲಿರ್ತಾರೆ. ಸೊ ಈ ಒಂದು ವಿವಾದಗಳನ್ನ ನೋಡಿದಾಗ ಯಾಕೆ ದರ್ಶನ್ ಅವರು ಈ ರೀತಿ ಕಾಂಟ್ರವರ್ಸಿಗಳನ್ನು ಮೈಮೇಲೆ ಎಳ್ಕೊಳ್ತಾರೆ ಅಂತ ಒಂದು ಪ್ರಶ್ನೆ ಕಾಡೋದಂತೂ ಸಹಜ. ಎಲ್ರಿಗೂ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಕಾಡಿರುತ್ತೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಸೈಕಾಲಜಿಸ್ಟ್ ಮಿಸ್ ಚಂದ್ರಿಕಾ ಅವರು ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ. ಮ್ಯಾಮ್ ನಮಸ್ತೆ. ಸೊ ನೀವು ಜನವರಿನಲ್ಲಿ ಸಾಕಷ್ಟು ಜನ ಇಂಡಸ್ಟ್ರಿಯವ್ರಿಗೆ ನೀವು ದರ್ಶನ್ ಅವರು ಈ ರೀತಿ ತುಂಬ ಟ್ರಿಗರ್ ಆಗ್ತಿದ್ದಾರೆ ವೇದಿಕೆಗಳ ಮೇಲೆ. ಇದನ್ನೆಲ್ಲ ನೋಡಿದಾಗ ಅವ್ರಿಗೆ ಒಂದು ಕೌನ್ಸಿಲಿಂಗ್ ನೆಸೆಸಿಟಿ ಇದೆ. ಅದರ್ವೈಸ್ ಅವ್ರಿಗೇನಾದರೂ ಕೌನ್ಸಿಲಿಂಗ್ ಕೊಡದೇ ಹೋದರೆ ಮುಂದೆ ಏನಾದರೂ ಅಚಾತುರ್ಯಗಳು ಆಗ್ಬೋದು ಅನ್ನೋದನ್ನು ನೀವು ಮುಂಚೆನೇ ಪ್ರಿಡಿಕ್ಟ್ ಮಾಡಿದ್ರಂತೆ. ಸೊ ಈ ಬಗ್ಗೆ ಈಗ ನೀವು ನೋಡ್ತಿರ್ಬೋದು, ನೀವೇನು ಪ್ರಿಡಿಕ್ಟ್ ಮಾಡಿದ್ರೋ ಅದೇ ರೀತಿ ಘಟನೆ ಆಗಿರುವಂಥದ್ದು. ರೇಣುಕಾ ಸ್ವಾಮಿ ಅವರ ಕೊಲೆ ಆರೋಪದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ. ಸೊ ಏನು ಹೇಳ್ತೀರಿ ಮ್ಯಾಮ್? ಅದು ಜಾನ್ವರಿ ಮೇ ಬಿ ಪ್ರಾಬ್ಲಿ ಫೆಬ್ರವರಿಯಲ್ಲಿ ನಾನು ನೋಡಿದ್ದೆ ಕೆಲವೊಂದು. ನಾಗರಾಜ್ ಶೆಟ್ಟಿ ಕೋಳಿ ಸಾಕಣೆ ಮಾಡಿ ಪ್ರತಿ ಬ್ಯಾಚ್ಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದು ಇನ್ಸಿಡೆಂಟ್ಸ್ ಎಲ್ಲ ದರ್ಶನ್ ಅವ್ರದ್ದು ಗೊತ್ತಾಯಿತು. ತುಂಬ ನೆಗೆಟಿವ್ ಥಾಟ್ ಪ್ರೋಸೆಸ್ ಹೋಗ್ತಾ ಇದೆ ದರ್ಶನ್ ಮೈಂಡಲ್ಲಿ. ಓಕೆ, ಸೊ ಈ ತುಂಬ ಟ್ರಿಗರ್ಸ್, ಕಾಂಟ್ರವರ್ಸಿ ನಾನು ನೋಡಿದಾಗ ಇಷ್ಟೊಂದು ನೆಗೆಟಿವ್ ಟ್ರಿಗರ್ಸ್. ಯಾವುದೇ ಒಬ್ಬ ಮನುಷ್ಯನಲ್ಲಿ ಒಂದು ಕಾಂಟ್ರವರ್ಸಿ ಆಗುತ್ತೆ, ಅದು ಎಂಡ್ ಆಗಿಬಿಡುತ್ತೆ. ಇದು ಆನ್ ಹೋಗ್ತಾ ಇದ್ದಾಗ ನನಗೆ ಎಲ್ಲೋ ಒಂದು ಸಾಮಾಜಿಕ ಕಾಳಜಿ ಆಯಿತು, ಇಲ್ಲ ಇದನ್ನು ಸ್ಟಾಪ್ ಮಾಡಬೇಕು ಅಂತ. ಸೊ ಹಂಗಾಗಿ ನನಗೆ ಗೊತ್ತಿದ್ದಂಥವ್ರಿಗೆಲ್ಲ ಇಂಡಸ್ಟ್ರಿಯಲ್ಲಿ ಫೋನ್ ಮಾಡಿ ತಿಳಿಸ್ದೆ, ಮೆಸೇಜ್ಗಳನ್ನು ಮಾಡಿದೆ, ದಯವಿಟ್ಟು ಯಾರಾದರೂ ಮಾತಾಡಿ. ಓಕೆ, ಮಾತಾಡಿಬಿಟ್ಟು ಅವ್ರಿಗೆ ಈ ಥರ ನೆಗೆಟಿವ್ ಟ್ರಿಗರ್ಸ್ ಆಗ್ತಾ ಇದೆ. ಓಕೆ, ಬೇರೆ ತುಂಬ ಸೈಕಾಲಜಿಕಲಿ ಅದು ಕಾರಣ ಆಗಿರ್ಬೋದು. ನೀವು ಅವ್ರಿಗೆ ಒಂದು ಕೌನ್ಸಿಲಿಂಗ್ ಕೊಡಿಸಿ, ಆಯಿತಾ? ಅಥವಾ ನಾನೇ ಮಾತಾಡಲಿನ ಅಂತೆಲ್ಲ ತುಂಬ ಕೇಳ್ಕೊಂಡಿದ್ದೆ. ಇಲ್ಲಾಂದರೆ ತುಂಬ ಒಂದು ದೊಡ್ಡ ಇನ್ಸಿಡೆಂಟ್ ಆಗುತ್ತೆ. ಈ ಥರನೇ ಟ್ರಿಗರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಶಾರ್ಟ್ ಟೈಮಲ್ಲಿ ವಿ ನೀಡ್ ಟು ಕಂಟ್ರೋಲ್ ಹಿಮ್ ಅಂತ ಹೇಳಿದ್ದೆ. ಹೌದು. ನಿಮಗೆ ಯಾಕೆ ಆ ಥರ ಅನ್ನಿಸ್ತು ಅಂತ? ಒಬ್ಬ ಸೈಕಾಲಜಿಸ್ಟ್ ಆಗಿ ಅವರು ಒಂದು ಬಿಹೇವಿಯರ್, ಅದನ್ನು ನಾವು ಬಿಹೇವಿಯರ್ ಡಿಸಾರ್ಡರ್ ಅಂತ ಕರಿತೀವಿ. ಅದು ನಮ್ಗೆ ಗೊತ್ತಾಗ್ಬಿಡತ್ತೆ ಅವರು ಟ್ರಿಗರ್ಸ್ ಯಾವ ಥರ ಬರ್ತಾ ಇದೆ, ಎಲ್ಲ ಮಾತಲ್ಲಿ ಹಿಂಗಾಗ್ತಾ ಇದೆ ಅಂತ. ODD ಅಂತ ಕರಿತೀವಿ, ಬಿಹೇವಿಯರ್ ಡಿಸಾರ್ಡರ್. ADHD ಅಂತ ಇದೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್. ಇವೆಲ್ಲನೂ ಅವರಲ್ಲಿದೆ ಅಂತ ಗೊತ್ತಾಯಿತು. ಅದನ್ನು ಯಾಕೆ ಅಂತ ಕೇಳಿದ್ರೆ ತುಂಬ ರೀಸನ್ಸ್ ಇದೆ. ಇಟ್ಸ್ ನಾಟ್ ಒನ್ ಕಾಸ್. ಓಕೆ, ಸೊ ಅವ್ರಿಗೆ ಒಂದು PTSD ಅಂತೇಳಿ ಪೋಸ್ಟ್ ಟ್ರಾಮೆಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಿರ್ಬೋದು, ಈ ಮೆಟ್ ಬಿ ಈಸ್ ಇನ್ ಡಿಪ್ರೆಷನ್ ಆಗಿರ್ಬೋದು, ಆಮೇಲೆ ವಾಟ್ ಈಸ್ ದಟ್ ಚೈಲ್ಡ್ಹುಡ್ ಟ್ರಾಮಾನೂ ಆಗಿರ್ಬೋದು. ಇವೆಲ್ಲನೂ ಅವ್ರ ಬ್ರೈನಲ್ಲಿ ಇರ್ತವೆ. ಅದು ಟ್ರಿಗರ್ಸು ಒಂದು ಇನ್ಸಿಡೆಂಟ್ ಕಾಸ್ ಆದ ತಕ್ಷಣವೇ ನಮ್ಮ ಒಂದು ಬ್ರೈನಲ್ಲಿ ನೆಗೆಟಿವ್ ಕೆಮಿಕಲ್ಸ್ ಎಲ್ಲ ಪ್ರೊಡ್ಯೂಸ್ ಆಗಿ ಶುರುವಾಗ್ಬಿಡುತ್ತೆ. ಅದು ಯಾವಾಗ ಪ್ರೊಡ್ಯೂಸ್ ಆಗುತ್ತೋ, ಒಂದು ನಾವು ಹೇಳಬೇಕು ಅಂದರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಪಾಸಿಟಿವ್ ಆಗಿ ಒಂದು ಗುಡ್ ಹಾರ್ಮೋನ್ಸ್ ಅಂತನೋ ಅಥವಾ ಗುಡ್ ಕೆಮಿಕಲ್ಸ್ ಅಂತಂದರೆ ಆಕ್ಸಿಟೋಸಿನ್ ಇದೆ, ಎಂಡಾರ್ಫಿನ್ ಇದೆ, ಡೊಪಮೈನ್ ಇದೆ, ಮತ್ತು ಸೆರೋಟೋನಿನ್ ಇದೆ. ಇವೆಲ್ಲನೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಆವಾಗ ನಮ್ಮ ಥಾಟ್ ಪ್ರೋಸೆಸ್ ಯಾವುದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಲ್ಲ, ಎಲ್ಲ ನೆಗೆಟಿವ್ ಆಗಿ ಟ್ರಿಗರ್ಸ್ ಕೊಡುತ್ತೆ. ಎಲ್ಲ ನೆಗೆಟಿವ್ ಥಾಟ್ಸು, ಫುಡ್ಡಿಂದ ಹಿಡಿದು ಎಲ್ಲ ನೆಗೆಟಿವ್, ಅದು ಇದು ಎಲ್ಲ ಆಗುತ್ತೆ. ಆವಾಗ ಈ ರೀತಿ ಟ್ರಿಗರ್ಸ್ ಆಗೋದು ಸಾಧ್ಯ. ಆವಾಗ ಈ ರೀತಿ ಮಾತುಗಳು, ಅದಕ್ಕೆ ನಾವು ಹೇಳೋದೇನೆಂದರೆ ಸೈಕಾಲಜಿಕಲಿ ರೆಸ್ಪಾಂಡೇ ಮಾಡಬೇಡಿ ನೆಗೆಟಿವ್ ಟ್ರಿಗರ್ಸ್ಗೆ ಅಂತಲೇ ಹೇಳ್ತೀವಿ. ಮಾನಿಟರ್ ಮಾಡಿ ನಿಮ್ಮ ನೆಗೆಟಿವ್ ಥಾಟ್ ಪ್ರೋಸೆಸ್ನ. ನಿಮಗೆ ಒಂದು ಥಾಟ್ ಬಂತು ಅಂದರೆ, ಇವಾಗ ಯಾರೋ ನಿಮ್ಗೇನಾದರೂ ಹೇಳಿದಾಗ, ಅವರನ್ನು ಬೈಬೇಕು ಅಂತ ಬಂದಾಗ ಅಲ್ಲಿ ಪಾಸ್ ಮಾಡಿ. ನಾನು ಯಾಕೆ ಬೈಬೇಕು ಈಗ ಸದ್ಯಕ್ಕೆ? ಮಾನಿಟರ್ ಮಾಡಿಬಿಟ್ಟು ಆ ನೆಗೆಟಿವ್ ಥಾಟ್ ಪ್ರೋಸೆಸ್ನ ಎನ್ಕೌಂಟ್ರ್ ಮಾಡಿ ಅಂತಲೇ ಹೇಳ್ತೀವಿ. ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ, ರಿಯಾಕ್ಟ್ ಮಾಡಬೇಡಿ ಅಂತಲೇ ನಾವು ಹೇಳೋದು. ಅಷ್ಟು ಸ್ಟ್ರಾಂಗು ನೆಗೆಟಿವ್ ಟ್ರಿಗರ್ಸ್. ಏನೇನೋ ಅನ್ಕಾನ್ಷಿಯಸ್ಲಿ ಆಗ್ತಾ ಇರುತ್ತೆ. ಅದು ನಮ್ಗೆ ಏನು ಮಾತಾಡ್ತಾ ಇದ್ದೀವಿ ಅಂತ ಕೂಡ ಕಾನ್ಷಿಯಸ್ ಇರೋಲ್ಲ. ಅನ್ಕಾನ್ಷಿಯಸ್ಲಿ ಬ್ರೈನು ನಮಗೆ ಟ್ರಿಗರ್ಸ್ ಕೊಡ್ತಾ ಇರುತ್ತೆ. ಅದೆಲ್ಲ ನಾವು ಕಂಟ್ರೋಲ್ ಮಾಡಲೇಬೇಕು. ಇಲ್ಲ ಅಂತಂದರೆ ವಿ ಎಂಡ್ ಅಪ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ನಾಟ್ ಓನ್ಲಿ pertaining to Darshan, I'm just talking generally. We need to control all these negative emotions. It's end of the day, it's like the brain and the body, these two parts. ಅದಕ್ಕೆ ಹೇಳ್ತಾರಲ್ಲ, ಒಬ್ಬರೇ ಇದ್ದಾಗ ನಿಮ್ಮ ಒಂದು ಥಾಟ್ ಪ್ರೋಸೆಸ್ನ ಒಂದು ಕಂಟ್ರೋಲ್ ಇಟ್ಕೊಳ್ಳಿ.
ಗುಂಪಲ್ಲಿ ಇದ್ದಾಗ ನಿಮ್ಮ ಒಂದು ಬಿಹೇವಿಯರ್ ಮೇಲೆ ನಿಮ್ಮದು ಒಂದು ಕಂಟ್ರೋಲ್ ಇರಿ ಅಂತ. ಎರಡು ಕನೆಕ್ಟೆಡೇ, ಟ್ರಿಗರ್ಸ್ ಕೊಡುತ್ತೆ, ಇದು ಆ್ಯಕ್ಟ್ ಮಾಡುತ್ತೆ. ಸೊ ಅದ್ರ ಪ್ರಕಾರ ಆ್ಯಕ್ಟ್ ಗುಡ್ ಟು ಡೂ ಗುಡ್ ಅಂತ.